ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? ಏನದು? ಫ್ಲೈಟು ಆಕಾಶದಲ್ಲಿ ಆರೋದಕ್ಕಿಂತ ಹೆಚ್ಚು ಟೇಕ್ ಆಫ್ ಟೈಮಲ್ಲೇ ಫ್ಯೂಯಲ್ನ ಬರ್ನ್ ಮಾಡಿಬಿಡುತ್ತೆ. ಈ ಸಾವಿರಾರು ಕೆಜಿ ಇರುವಂಥ ಒಂದು ಮೆಟಲ್ ಬಾಡಿನ ಗ್ರಾವಿಟಿಗೆ ಆಪೋಸಿಟ್ಟಲ್ಲಿ ಆಕಾಶಕ್ಕೆ ತಳ್ಳಬೇಕು ಅಂದಾಗ ಸಿಕ್ಕಾಪಟ್ಟೆ ಫೋರ್ಸ್ ಬೇಕು, ರೆಸಿಸ್ಟೆನ್ಸ್ ಇರುತ್ತೆ, ಎಲ್ಲ ಇಂಜಿನ್ನು ಪೀಕ್ ಲೆವೆಲಲ್ಲಿ ಕೆಲಸ ಮಾಡ್ತಿರುತ್ತೆ. ಅದರಿಂದಾಗಿ ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಟಿಂಗಲ್ಲೇ 25% ಫ್ಯೂಯಲ್ನ ಫ್ಲೈಟು ಎಕ್ಸಾಸ್ಟ್ ಮಾಡಿಬಿಡುತ್ತೆ. ನಮ್ಮ ಜೀವನವೂ ಸಹ ಸೇಮ್ ಮಗ. ನಾವೇನೋ ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು, ಏನೋ ಒಂದು ಹೊಸ್ದಾಗಿ ಕಲಿತೀನಿ, ಏನೋ ಒಂದು ಹೊಸ್ದಾಗಿ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ನಿಮಗೆ ಡೌಟ್ ಇರುತ್ತೆ, ಇದನ್ನ ಕೈಲಿ ಆಗಲ್ಲ, ಮಾಡ್ತೀನೋ ಇಲ್ವೋ, ಹೆಂಗೆ ಮಾಡೋದೋ ಏನೋ. ಏನಕ್ಕೆ ಅಂದರೆ ಇದು ನಿಮ್ಮ ಟೇಕ್ ಆಫ್ ಪೀರಿಯಡ್ ಇದ್ದಂಗೆ ಅತಿ ಹೆಚ್ಚು ಮೆಂಟಲ್ ಫ್ಯೂಯಲ್ನ ಅದು ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಒನ್ಸ್ ಒಂದು ರೈಟ್ ಆಲ್ಟಿಟ್ಯೂಡ್ಗೆ ಹೋದ್ಮೇಲೆ ಅಥವಾ ರಿದಮ್ ಸಿಕ್ಕಿದ್ಮೇಲೆ ಫ್ಲೈಟ್ ಹೇಗೆ ಆರಾಮಾಗಿ ಆಕಾಶದಲ್ಲಿ ಆರುತ್ತಲ್ಲ, ಅದೇ ರೀತಿ ನೀವು ಆ ಕೆಲಸನ ಆರಾಮಾಗಿ ಮಾಡ್ತಾ ಹೋಗ್ತಿರ್ತೀರ. ಜಿಮ್ಮಿಗೆ ಜಾಯ್ನ್ ಆಗಿದ ಮೊದಲೇ 1 ವಾರ ಅಷ್ಟೇ ಕಷ್ಟ, ಅಥವಾ ಬೆಳಗ್ಗೆ ಎದೊಳ್ಬೇಕು ಬೇಗ ಅಂದಾಗ ಮೊದಲನೇ 1 ವಾರ ಕಷ್ಟ ಆಗುತ್ತೆ. ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಕೆಲವೊಂದೊಂದು ಸ್ಟಾರ್ಟಿಂಗಲ್ಲಿ ತಿಂಗಳುಗಳು ಕಷ್ಟ ಆಗುತ್ತೆ. ಇಲ್ಲ ಏನೋ ಒಂದು ಹೊಸ ಅಭ್ಯಾಸನ ನಾನು ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಅಂದಾಗ ಕೆಲವೊಂದೊಂದು ದಿನಗಳಷ್ಟೇ ಕಷ್ಟ ಆಗುತ್ತೆ. ಒನ್ಸ್ ಅದು ನಿಮ್ಗೆ ಅಭ್ಯಾಸ ಆದಮೇಲೆ ಕರೆಕ್ಟಾಗಿರೋ ರಿದಮ್ ಸಿಕ್ಕಿದ್ಮೇಲೆ ಅದು ನಿಮಗೆ ಕಷ್ಟ ಅಂತ ಅನಿಸಲ್ಲ. ಗುರು ನೆನಪಿರಲಿ, ಭೂಮಿಯಿಂದ ಆಕಾಶಕ್ಕೆ ಆರೋದಷ್ಟೇ ಕಷ್ಟ ಅನ್ಸೋದು, ಅದೇ ಆಕಾಶಕ್ಕೆ ಆರದ ಮೇಲೆ ಅಲ್ಲಿ ಹಾರಾಟ ನಡೆಸೋದು ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ. ಎದೇಳು ಮಗ, ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ನಿನ್ನ ಕೈಲಿ ಆಗುತ್ತೆ. ಬರೀ ಸ್ಟಾರ್ಟಿಂಗಲ್ಲಿ ಆ ಟೇಕ್ ಆಫ್ ಪೀರಿಯಡಲ್ಲಿ ಅಷ್ಟೇ ನಿಮಗೆ ಜಾಸ್ತಿ ಫ್ಯೂಯಲ್ ಖರ್ಚಾಗೋದು. ಅದಾದಮೇಲೆ ಆರಾಮಾಗಿ ಆ ಕೆಲಸನ ಮಾಡ್ತೀರಾ. ಸೊ ಆಲ್ವೇಸ್ ಬರ್ನ್ ಯೋರ್ ಫ್ಯೂಯಲ್, ಗೆಟ್ ಸ್ಟಾರ್ಟೆಡ್.